ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ನಾನೇ ರಾಣಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಮಹಿಳೆಯರು ಅಂದರೆ ಮಕ್ಕಳನ್ನ ಹೆರೋದು, ಅಡಿಗೆ ಮನೆಯಲ್ಲಿ ಅಡಿಗೆ ಕೆಲಸ ಮಾಡೋದು, ಮನೆಯಲ್ಲಿ ಸಂಸಾರವನ್ನು ದೂಗಿಸ್ಕೊಂಡು ಹೋಗೋದು. ಇದು ಮುಂಚಿನ ದಿನಗಳಲ್ಲಿ ಇತ್ತು. ಆದರೆ ಇತ್ತೀಚಿನ ಕಾಲದಲ್ಲಿ ಅಂದರೆ ಕಾಲ ಬದಲಾಗಿದೆ, ಬಹಳಷ್ಟು ಕಾಲ ಬದಲಾಗಿದೆ. ಅಡಿಗೆ ಮನೆಯಿಂದ ಗೃಹಿಣಿ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳು ಮನೆಯಿಂದ ಆಚೆ ಬಂದಿದ್ದಾರೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರೆ. ಹಾಗೆ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ, ಸಮಾಜಕ್ಕೆ ಮಾದರಿ ಆಗ್ತಾ ಇದ್ದಾರೆ. ಸೊ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಛಾಪನ್ನ ಅವರು ಮೂಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಿನಿಮಾ ರಂಗದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಂಡು ಸಮಾಜಕ್ಕೆ ಒಂದು ಮಾದರಿ ಹೆಣ್ಣಾಗಿ ನಿಂತಿದ್ದಾರೆ. ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಭಾರತದ ರಾಯಭಾರಿ ಕಚೇರಿಯ ಸದಸ್ಯ ಆಗಿ ಸುಮಾರು 27 ವರ್ಷಗಳ ಅನುಭವ ಇವರಿಗಿದೆ. ಈಗ ಭಾರತಕ್ಕೆ ಅವರು ಮರಳಿದ್ದಾರೆ. ಹಾಗಿದ್ರೆ ಅಬುಧಾಬಿಯಲ್ಲಿ ಅವರು ಮಾಡ್ತಿದ್ದಿರುವಂತಹ ಕೆಲಸವಾದರೂ ಏನು? ಹಾಗೆ ಭಾರತೀಯರಿಗೆ ಅವರು ಒಂದು ಸಹಾಯವನ್ನು ಮಾಡ್ತಾ ಇದ್ರಂತೆ, ಭಾರತೀಯ ಪ್ರಜೆಗಳಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಯಾವ ರೀತಿಯಾದಂತಹ ಸಹಾಯವನ್ನು ಮಾಡ್ತಾ ಇದ್ರು, ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನೀಡ್ತೀವಿ. ಹಾಗೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅವರು ಮಾದರಿಯಾಗಿದ್ದಾರೆ, ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಆ ಮಾದರಿ ಹೆಣ್ಣನ್ನು ನಾವು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಬನ್ನಿ, ಹಾಗಿದ್ರೆ ತಡ ಯಾಕೆ, ಅವರನ್ನ ಬರಮಾಡ್ಕೊಳ್ಳೋಣ ನಾನೇ ರಾಣಿ ಕಾರ್ಯಕ್ರಮಕ್ಕೆ. ಮೇಡಮ್ ನಮಸ್ತೆ, ಹೃತ್ಪೂರ್ವಕವಾದಂತಹ ಸ್ವಾಗತ ನಿಮಗೆ. ಹೇಗಿದ್ದೀರಮ್ಮ? ಮೊಟ್ಟ ಮೊದಲನೇದಾಗಿ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮರಳಿ ಭಾರತಕ್ಕೆ ಬಂದಿದ್ದೀರಾ, 27 ವರ್ಷಗಳ ಕಾಲ ನೀವು ಅಲ್ಲಿದ್ರಿ, ಅಲ್ಲಿಯ ಅನುಭವ ಹೇಗಿತ್ತು? ಹಾಗೆ ಮತ್ತೆ ಮರಳಿ ಭಾರತಕ್ಕೆ ಬಂದಿದ್ದೀರಾ. ಸೊ ಈಗಿನ ಅನುಭವ ಹೇಗಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನನ್ನ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಮನೆಯಿಂದ ಆಚೆ ಬಂದಿದ್ದಾರೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾರೆ, ಸಮಾಜಕ್ಕೆ ಒಂದು ಮಾದರಿ ಹೆಣ್ಣಾಗಿದ್ದಾರೆ. ಸೊ ಅಂಥ ಒಂದು ಸಾಲಿನಲ್ಲಿ ನೀವು ಕೂಡ ಇದ್ದೀರಾ. ಮೊಟ್ಟ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಧನ್ಯವಾದ. ಸೊ ನೀವು ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂತ ನಿಮಗೆ ಅನಿಸಿದ್ದು ಯಾವಾಗ, ಮತ್ತು ಹೇಗೆ ನೀವು ಅದನ್ನು ಎಂಟ್ರಿ ತಗೊಂಡ್ರಿ ಅಂತ? ನಾನು ನಮ್ಮ ಹಸ್ಬೆಂಡ್ ಅವರು ಅಬುಧಾಬಿಗೆ ಹೋದರು, UAEಗೆ ಹೋದಾಗ ಅವರ ನಂತರ 1 ವರ್ಷಗಳ ಕಳೆದ ಮೇಲೆ ನಾನು UAEಗೆ ಹೋದೆ. ನಾನು ಮೊದಲನೇದಾಗಿ ಅಲ್ಲಿ ಟೀಚರಾಗೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ಅಬುಧಾಬಿಲಿ ಕೆಲಸ ಮಾಡಿದಾಗ ರಾಯಭಾರಿ ಕಚೇರಿಯಲ್ಲಿ ನನಗೆ ಆಹ್ವಾನ ಬಂತು ಕೆಲಸಕ್ಕೆ ಸದಸ್ಯರಾಗಿ ಸೇರ್ಕೊಳ್ಳೋಕ್ಕೆ. ನಾನಲ್ಲಿ ಸದಸ್ಯರಾಗಿ ಸೇರಿಕೊಂಡಾಗ ನನ್ನ ಅನುಭವ ಹೀಗೆ ಶುರುವಾಯಿತು. ಎಂಬೆಸಿ, ಯಾಕೆಂದರೆ ನಮಗೆ ಎಂಬೆಸಿ ಅನ್ನೋದು ಅಂದರೆ ಹೋಮ್ ಅವೇ ಫ್ರಮ್ ಹೋಮ್ ಅಂತ. ಅದು ಯಾಕೆ ಅಂತಂದರೆ ನಮ್ಮೆಲ್ಲ ಭಾರತೀಯರಿಗೆ ಅದೊಂದು ಮನೆ ಇದ್ದಂಗೆ. ಯಾಕೆಂದರೆ ನಾವೆಲ್ಲವನ್ನು ಬಿಟ್ಬಿಟ್ಟು ಬಂದುಬಿಟ್ಟಿರ್ತೀವಿ. ಯಾಕೆಂದರೆ ಎಷ್ಟೋ ಜನ ಆಗಿರ್ಬೋದು, ತಂದೆ ತಾಯಿಗಳಿರ್ಬೋದು, ಅಥವಾ ನಮ್ಮ ಸಂಕಷ್ಟಗಳಿಗೆಲ್ಲ ಒಂದು ಮನೆ ಅಂದರೆ ನೋಡೋದು ಅಂತಂದರೆ ಅದು ನಮ್ಮ ಒಂದು ಎಂಬೆಸಿ ಅಂತಲೇ ಹೇಳ್ಬೋದು. ನಾನಲ್ಲಿ ಕೆಲಸಕ್ಕಾಗಿ ಸೇರಿಕೊಂಡೆ ಕಮ್ಯುನಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ. ಅನೇಕ ಡಿಪಾರ್ಟ್ಮೆಂಟಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ಮೇನಾಗಿ ನಾನು ಕಮ್ಯುನಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಕೆಲಸ ಮಾಡಿದಾಗ ನಮ್ಮ ಭಾರತೀಯರು ಯಾವುದೇ ಮೂಲೆಗಳಿಂದ ಬಂದಿರ್ಬೋದು, ಬಹುಶಃ ಪಂಜಾಬ್ ಇರ್ಬೋದು, ಅಥವಾ ಬಿಹಾರ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ. ಯಾಕೆಂತಂದರೆ ಮೇನಾಗಿ ನಾವು ಹೋಗಿರೋದು ಏನಕ್ಕೆ, ಕೆಲಸಕ್ಕಾಗಿ. ಹಾಗಾಗಿ ಎಲ್ಲರೂ ಅಲ್ಲಿ ಕೆಲಸವನ್ನು ಹುಡ್ಕೊಂಡು ಬರ್ತಾರೆ, ಅನೇಕ ಸಂಕಷ್ಟಗಳಿಗೆ ಗುರಿ ಆಗ್ತಾರೆ. ಹಾಗಾಗಿ ಅವರ ಸಂಕಷ್ಟಗಳನ್ನೆಲ್ಲ ನಾನು ನೋಡಿದಾಗ ಎಷ್ಟು ಒಂದು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಅಂತಂದ್ರೆ, ಹಾಗಾಗಿ ನಾವು ಅವ್ರನ್ನ ಹೇಗೆ ರೀಪ್ಯಾಟ್ರಿಯೇಟ್ ಮಾಡ್ಬೋದು, ಹೇಗೆ ಸಂಕಷ್ಟದಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ಅವರು ನಮ್ಮ ಎಂಬೆಸಿಗೆ ಬಂದು ಅವರಾಗೆ ನಮಗೆ ಸಹಾಯವನ್ನು ಕೇಳಿದಾಗ ನಾವು ಅವ್ರನ್ನ ಭಾರತಕ್ಕೆ ವಾಪಸ್ ಕಳಿಸ್ಕೊಡ್ತಾ ಇದ್ವಿ. ಹೀಗೆ ನನ್ನ ಒಂದು ಜರ್ನಿ ಶುರುವಾಯಿತು. ಓಕೆ. ಸೊ 27 ವರ್ಷಗಳ ಕಾಲ ನೀವು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತೀರಾ. ಸೊ ಅಂದರೆ ಮುಂಚೆ ಯಜಮಾನರು ಹೋದರು, ತದನಂತರ ನೀವು ಹೋಗ್ತೀರಾ, ಅಲ್ಲಿ ಸೆಟಲ್ಡ್ ಆಗ್ತೀರಾ. ಸೊ ಅಲ್ಲಿ ಸಂಕಷ್ಟದಲ್ಲಿರುವಂಥ ಭಾರತೀಯ ಪ್ರಜೆಗೆ ನೀವು ಒಂದು ಸಹಾಯ ಹಸ್ತವನ್ನು ಮಾಡ್ತೀರಾ. ಸೊ ಯಾವ ರೀತಿಯಾದಂಥ ಸಂಕಷ್ಟಗಳಿಗೆ ನೀವು ಸ್ಪಂದಿಸ್ತಾ ಇದ್ರಿ ಅಂತ? ಅಂದರೆ ಮೇಯ್ನಾಗಿ ಏನಾಗುತ್ತೆ ಅಂತಂತಂದರೆ, ಸಂಕಷ್ಟಗಳು ಬಂದಾಗ ಮೊದಲನೇದು ರಿಪ್ಯಾಟ್ರಿಯೇಷನ್ ಬರುತ್ತೆ, ಹೌಸ್ ಮೇಡ್ಗಳು. ಈಗ ಹೌಸ್ ಮೇಡ್ಗಳೆಲ್ಲ ಎಲ್ಲ ಹೌಸ್ ಮೇಡ್ಗಳು ಬರೋದೆಲ್ಲ ಬಹುಶಃ ಇಲ್ಲೀಗಲ್ ಏಜೆಂಟ್ಸ್ ಥ್ರೂನೇ ಬರ್ತಾಯಿದ್ರು. ಡಿಫ್ರೆಂಟ್ ಸ್ಟೇಟಿಂದ ಬರ್ತಾರೆ. ಯಾಕೆಂದರೆ ಅದರಲ್ಲಿಯೂ ನಾನು ರೀಪ್ಯಾಟ್ರಿಯೇಟ್ ಮಾಡಿರೋದು ಅಂದರೆ ಕರ್ನಾಟಕದಿಂದ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಆದರೆ ಬೇರೆ ಎಲ್ಲ ಒಂದು 7-8 ಆ ಥರ ಬಂದಿರೋರು ಕರ್ನಾಟಕದಿಂದ ಮಂತ್ಲಿ.
ಅಂದರೆ ಮಂತ್ಲಿ ಒಂದು 30-35 ಜನ ರೀಪ್ಯಾಟ್ರೇಷನ್ಗೆ ಬರ್ತಾನೆ ಇದ್ರು, ಯಾವಾಗಲೂ ಓಡೋಗಿ ಬರೋರು. ನಾನು ಹೇಳ್ತಾ ಇರೋದು ಬರೀ ಬಂದು ಕೆಲಸಕ್ಕೆ ಬಂದು ಅಲ್ಲೇ ನಿಂತ್ಕೊಳ್ಳೋದೇ ಬೇರೆ, ಈ ಥರ ಇಲ್ಲೀಗಲ್ ಏಜೆಂಟ್ಸಿಂದ ಬರೋರೇ ಜಾಸ್ತಿ. ಈ ಥರ ಇಲ್ಲೀಗಲ್ ಏಜೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಕೆಲವು ಅವ್ರಿಗೆ ಸಂಬಳಗಳು ಜಾಸ್ತಿ ಕೊಡ್ತವೆ, ನಿಮಗೆ ಈ ಥರ ಎನ್ವೈರ್ಮೆಂಟ್ ಇರುತ್ತೆ, ನಿಮಗೆ ರಜೆಗಳು ಸಿಗುತ್ತೆ, ನಿಮಗೇನೂ ತೊಂದರೆ ಇಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಅವ್ರು ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ. ಬರಬೇಕಾದ್ರೆ ಅವ್ರಿಗೆ ಗೊತ್ತಿರಲ್ಲ. ಪಾಪ ಅವ್ರು ಏನು ಮಾಡ್ತಾರೆ ಅಂತಂದರೆ, ಏಜೆಂಟ್ಸ್ ಕೆಲವು ಎಷ್ಟೋ ಸಲ ನಾನು ಅವ್ರಿಗೆ ಇಂಟರ್ವ್ಯೂ ತೊಗೋಬೇಕಾದ್ರೆ ಅವ್ರು ಯಾರೂ ನಮಗೇನು ಹೇಳಿರಲಿಲ್ಲ. ಯಾಕೆಂದರೆ ಇಷ್ಟು ದುಡ್ಡು ಕೊಟ್ಟು ಬಂದಿದ್ದೀವಿ ಅಂತ, ಹೆಂಗಸರುಗಳಿಗೆ ಎಸ್ಪೆಷಲಿ. ಯಾಕೆಂದರೆ ನಾನು ಐ ಆಮ್ ಟಾಕಿಂಗ್ ಅಬೌಟ್ ಲೇಡೀಸ್. ಇವಾಗ ಫಸ್ಟು ಲೇಡೀಸ್ ಅವ್ರಿಗೆ ಹಂಗೆ ಬಂದಾಗ ಏನಾಗ್ತಿತ್ತು ಅಂತಂದರೆ, ಅವರ ವರ್ಕಿಂಗ್ ವಾತಾವರಣ ಅವ್ರಿಗೆ ಸರಿ ಆಗ್ತಿರ್ಲಿಲ್ಲ. ಈಗ ಒಂದು 12 ಗಂಟೆ ಇರ್ಬೋದು ಅಥವಾ 14 ಗಂಟೆ ಕೆಲಸ ಮಾಡೋದಿರ್ಬೋದು, ಅಥವಾ ಊಟ ತಿಂಡಿಗಳು ಕಮ್ಮಿ ಆಗ್ತಿತ್ತು. ಆಮೇಲೆ ಸಂಬಳಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಎಷ್ಟೋ ಜನಗಳ ಮನೆಗಳಲ್ಲಿ ಹೊಡೆಯೋದು ಬಡಿಯೋದೆಲ್ಲ ಇರ್ತಾಯಿತ್ತು. ಅದು ಸಹಿಸೋಕ್ಕಾಗದೆ ಏನು ಮಾಡೋರು, ಅವರು ಓಡಿ ಬರೋರು ರಾಯಭಾರಿ ಕಚೇರಿಗೆ. ಅಂದರೆ ಓಡಿ ಬರೋದ್ರಲ್ಲಿ ಟೈಮಿಂಗ್ಸ್ ಏನೂ ಇಲ್ಲ ನಮ್ಮದಲ್ಲಿ. ಯಾಕೆಂದರೆ ನಮ್ಮ ರಾಯಭಾರಿ ಕಚೇರಿ ಎಸ್ಪೆಷಲಿ ಈ ಲೇಡೀಸ್ಗೆ 24/7 ಓಪನ್ ಇರುತ್ತೆ. ಯಾವಾಗ ಬೇಕಾದ್ರೂ ಬರ್ಬೋದು ಅವರು. ಮಧ್ಯರಾತ್ರಿ ಬರ್ಬೋದು, ಬೆಳಗ್ಗೆ ಬರ್ಬೋದು, ಸಾಯಂಕಾಲ ಬರೋದು. ಬಂದಾಗ ಯಾವಾಗಲೂ ಕಚೇರಿ ಓಪನ್ ಆಗೇ ಇರುತ್ತೆ. ಆಗ ನಾವೇನು ಮಾಡ್ತಿದ್ವಿ, ಅವ್ರಿಗೆ ಮೊದಲು ಅವ್ರನ್ನ ಏನು ಕತೆ ಅಂತ ಅವ್ರ ಬಗ್ಗೆ ಕೇಳ್ಕೊತಾ ಇದ್ವಿ. ಎಷ್ಟೋ ಸಲ ಏನಾಗ್ತಿತ್ತು, ಅವ್ರ ಹತ್ರ ಬಂದಿರೋ ಮುಕ್ಕಾಲು ಲೇಡೀಸ್ ಹತ್ರ ಪಾಸ್ಪೋರ್ಟ್ ಇರ್ತಿರ್ಲಿಲ್ಲ. ಎಷ್ಟೋ ಜನ ಹತ್ರ ಪಾಸ್ಪೋರ್ಟ್ ಕಾಪಿನೂ ಇರ್ತಿರ್ಲಿಲ್ಲ. ಪಾಸ್ಪೋರ್ಟ್ ಕಾಪಿ ಇಲ್ಲದೆ ನಾವು ಹೆಂಗೆ ಗೊತ್ತಾಗೋದು ಅವರು ಇಂಡಿಯನ್ ನ್ಯಾಷನಲ್ ಅಂತ? ಅದನ್ನು ಮೊದಲು ನಾವು ಕಂಡುಹಿಡ್ಕೋತಾ ಇದ್ವಿ. ಆಮೇಲೆ ಅವರ ಏಜೆಂಟ್ಸ್ ಯಾರು, ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಏಜೆಂಟ್ಸ್ಗಳು ಯಾರೂ ನಮಗೆ ಅಷ್ಟೊಂದು ಹೆಲ್ಪ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ತದನಂತರ ನಾವೇನು ಮಾಡ್ತಾಯಿದ್ವಿ, ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಅವ್ರ ಹತ್ರ ನಂಬರ್ ಇರ್ತಾಯಿತ್ತು. ಅಲ್ಲೋ UAE ಅವರ ಒಂದು ಓನರ್ಸ್ಗೆ ನಾವು ಫೋನ್ ಮಾಡ್ತಾಯಿದ್ವಿ, ಈ ಥರ ಓಡ್ಕೊಂಬಂದಿದ್ದಾರೆ, ನೀವು ಇದಕ್ಕೆ ಪಾಸ್ಪೋರ್ಟ್ ಕೊಟ್ಟರೆ ನಾವು ಕಳಿಸ್ತೀವಿ. ಎಷ್ಟೋ ಸಲ ಹೆಲ್ಪ್ ಮಾಡ್ತಿರಲಿಲ್ಲ ಯಾರೂ. ನಮ್ಮದೇ ಆದಂಥ ಒಂದು ರಿಪ್ಯಾಟ್ರೇಷನ್ ಇಟ್ಕೊಂಡಿದ್ವಿ. ICWF ಫಂಡ್ ಅಂತ ಇದೆ ನಮ್ಮ ಎಂಬಸಿಲಿ. ಅದು ಇಂಡಿಯನ್ ಕಮ್ಯುನಿಟಿ ವೆಲ್ಫೇರ್ ಫಂಡ್ ಅಂತ. ಆ ಫಂಡಿಂದ ನಾವು ರೀಪ್ಯಾಟ್ರೇಷನ್ ಮಾಡ್ತಾಯಿದ್ವಿ. ಆಮೇಲೆ ಎಲ್ಲ ಹೆಂಗಸರಿಗೆ ನಾವು ಇರೋಕ್ಕೂ ಕೂಡ ಶೆಲ್ಟರ್ ಹೋಮ್ ಅಂತ ನಾವು ವ್ಯವಸ್ಥೆ ಮಾಡಿದ್ವಿ. ಅಲ್ಲೇ ಅವರು ಎಷ್ಟು ದಿನ ರೀಪ್ಯಾಟ್ರೇಷನ್ ಆಗಿರ್ಬೇಕಂದ್ರೆ, ರೀಪ್ಯಾಟ್ರೇಷನ್ ಅಂದರೆ ರನ್ಅವೇ ಹೌಸ್ ಮೇಡ್ನ ರೀಪ್ಯಾಟ್ರೇಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಅವ್ರು ಇಲ್ಲೀಗಲ್ ಆಗಿಬಿಟ್ಟಿರ್ತಾರೆ ಆ ಕಂಟ್ರಿಗೆ. ಇಲ್ಲೀಗಲ್ ಆದಾಗ ನಾವು ಇಮಿಗ್ರೇಷನ್ಗೆ ಹೋಗಬೇಕಾಗತ್ತೆ, ಪೊಲೀಸರು ಹೋಗಬೇಕಾಗತ್ತೆ. ಯಾಕೆಂದರೆ ಅವ್ರ ಹತ್ರ ಪಾಸ್ಪೋರ್ಟ್ ಇರಲ್ಲ. ಅದನ್ನು ಮಿಸ್ಸಿಂಗ್ ಪಾಸ್ಪೋರ್ಟ್ ರಿಪೋರ್ಟನ್ನು ನಾವು ಮಾಡಿಸ್ಕೋಬೇಕಾಗತ್ತೆ. ಈ ಎಲ್ಲ ಫಾರ್ಮ್ಯಾಲಿಟೀಸನ್ನು ಮಾಡಿಕೊಂಡು ನಾವೇ ಅವ್ರಿಗೆ ಟಿಕೆಟ್ ಕೊಟ್ಟು ಫುಲ್ ಜರ್ನಿ ಅದೆಲ್ಲ ನೋಡ್ಕೊಳ್ಳೋ ಒಂದು ಸಹಾಯವನ್ನು ನಾವು ರಾಯಭಾರಿ ಕಚೇರಿ ಮಾಡುತ್ತೆ. ಓಕೆ, ಹಾಗಿದ್ರೆ ಭಾರತೀಯ ಪ್ರಜೆಗಳು ಅಲ್ಲಿ ಪಾಸ್ಪೋರ್ಟ್ ಇಲ್ಲದೆ ಬಂದಿರೋವಂಥವ್ರಿಗೆ ನೀವು ಒಂದು ಆ ಸಹಾಯವನ್ನು ಮಾಡ್ತಿದ್ದೀವಿ. ಖಂಡಿತ. ಅದು ಫೀಮೇಲೇ ಅಂತಲ್ಲ, ಎಷ್ಟೋ ಜನ ಮೇಲವರು ಬಂದಿದ್ದಾರೆ. ಯಾಕೆಂದರೆ ಮೇಲಲ್ಲಿ ಏನಾಗುತ್ತೆ ಅಂತಂತಂದರೆ, ನಾನು ಮಾಡಿರೋ ಕೇಸ್ಗಳಲ್ಲಿ ಜಾಸ್ತಿ ಬಿಹಾರ ಇರ್ಬೋದು, ಅಥವಾ ರಾಜಸ್ಥಾನ ಇರ್ಬೋದು, ಅಥವಾ ಪಂಜಾಬ್ ಇರ್ಬೋದು, ಉತ್ತರ ಪ್ರದೇಶದವ್ರು ಇರ್ಬೋದು. ನಾನು ಹೇಳ್ದಲ್ಲ ಕರ್ನಾಟಕದವ್ರು ಸ್ವಲ್ಪ ಕಮ್ಮಿ ಅಂತ ಮೇಲಲ್ಲಿ, ಅಥವಾ ಫೀಮೇಲಲ್ಲಿ ಕೂಡ. ಯಾಕೆ ಅಂತಂದರೆ ಅಲ್ಲಿಂದ ಓಡಿ ಬಂದಾಗ ಏನಾಗುತ್ತೆ ಅಂದರೆ, ಎಷ್ಟೋ ಜನ ಫೀಮೇಲಿಗೆ ಯೋಚನೆ ಮಾಡಿದ್ರೆ ಮೇಲವರು ಏನು ಮಾಡೋರು ಅಂತಂದರೆ 1 ಲಕ್ಷ ಇರ್ಬೋದು, 50,000 ಇರ್ಬೋದು, 2 ಲಕ್ಷ ತನಕನೂ ಅವರು ಸಾಲ ಭಾರವನ್ನು ಮಾಡಿ ಅವರು ಏಜೆಂಟ್ಸ್ಗಳಿಗೆ ಕೊಟ್ಟು ಬಂದಿದ್ದಾರೆ. ಅಲ್ಲಿ ಬಂದಾಗ ಅವ್ರು ಹೇಳೋ ಒಂದು ವಾತಾವರಣನೇ ಬೇರೆ ಇರ್ತಾಯಿತ್ತು, ಅವ್ರು ಮಾಡೋ ಒಂದು ಕೆಲಸಗಳೇ ಬೇರೆ ಇರ್ತಾಯಿತ್ತು. ಅವ್ನು ಪೇಂಟರ್ ಆಗಿರ್ಬೋದು, ಅಥವಾ ಒಂದು ಬೇರೆ ವರ್ಕರ್ಸ್ ಥರ ಆಗಿರ್ಬೋದು. ಅವನಿಗೆ ಪೇಂಟರ್ ಅಂತ ಕೆಲಸ ಕೊಡುತ್ತಾನೆ, ಅವನಿಗೆ ಬೇರೆ ಯಾವುದೋ ವರ್ಕರ್ಸ್ ಕೆಲಸ ಕೊಡ್ತಾಯಿದ್ರು. ಆವಾಗ ಏನಾಗ್ತಿತ್ತು, ಅವನಿಗೆ ಏನಾಗುತ್ತೆ, ಒಂದು 500-700 ಗ್ರಾಮು ಅಂದರೆ ಅರೌಂಡ್ 10,000. ನಾವೇನೇನು ತಿಳ್ಕೊಂಬಿಡ್ತೀವಿ, ವಿದೇಶಕ್ಕೆ ಹೋದರೆ ಜಾಸ್ತಿ ದುಡ್ಡು ಬರುತ್ತೆ, ಹೆಚ್ಚು ಸಂಬಳ ಸಿಕ್ಬಿಡುತ್ತೆ ಅಂತ ಮೊದಲು ಒಂದು ಆ ಥರ ಇರುತ್ತೆ. 2 ಲಕ್ಷ ರೂಪಾಯಿ ಅವ್ನು ಕೊಟ್ಬಿಟ್ಟು ಬರಬೇಕು ಅಂದರೆ ಅವನು ಎಷ್ಟು ಆಸೆ ಇಟ್ಕೊಂಡು ಬಂದಿರ್ತಾನೆ. ಎಷ್ಟು ಬಡವರು ಇರ್ತಾರೆ ಮನೇಲಿ, ಈಗ ಸಾಲ ಭಾರವನ್ನು ಮಾಡ್ಕೊಂಡು ಬಂದಿರ್ತಾನೆ. ಅವನಿಗೆ ಆ ವಾತಾವರಣ ಗೊತ್ತಿರಲಿಲ್ಲ, ಅಲ್ಲಿ ಇರೋಕ್ಕೆ ವ್ಯವಸ್ಥೆ ಇರ್ತಿರ್ಲಿಲ್ಲ ಸರಿಯಾಗಿ, ಆಮೇಲೆ ಊಟದ ವ್ಯವಸ್ಥೆ ಇರ್ತಿರ್ಲಿಲ್ಲ, ವರ್ಕಿಂಗ್ ಕಂಡೀಷನ್ ಸರಿಗಿರ್ತಿರ್ಲಿಲ್ಲ. ಆವಾಗ ಏನು ಮಾಡೋರು ಪಾಪ, ಎಷ್ಟೋ ಜನಕ್ಕೆ ಒಂದು 50% ಇರ್ಬೋದು ಅನಿಸುತ್ತೆ ನಾನು ಡೀಲ್ ಮಾಡಿರೋ ಕೇಸ್ಗಳಲ್ಲಿ, ಅವ್ರಿಗೆ ವೀಸಾನೇ ಸ್ಟ್ಯಾಂಪ್ ಮಾಡ್ತಿರ್ಲಿಲ್ಲ. ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಬರ್ತಿರ್ಲಿಕ್ಕೆ ಅವರ ಪಾಸ್ಪೋರ್ಟಿನ ಅವ್ರು ಎತ್ತಿ ಒಳಗಡೆ ಇಟ್ಕೊಂಬಿಡೋರು ಕಂಪ್ನಿಯವ್ರುಗಳು. ಈಗ ಹೌಸ್ ಮೇಡ್ ಕೇಸಲ್ಲಿ ಏನಾಗೋರೆ, ಬಂದ ತಕ್ಷಣ ಓನರ್ ಇಟ್ಕೊಂಬಿಡೋರು. ಅವರು ಪಾಸ್ಪೋರ್ಟ್ ಬಂದ ತಕ್ಷಣ ಅವರು ವೀಸಾ ಸ್ಟ್ಯಾಂಪ್ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ, ಸೊ ಅವ್ರಿಗೆ ಯಾವುದು ಪಾಸ್ಪೋರ್ಟ್ ಅವ್ರನ್ನ ಕೊಡ್ತಾ ಇರಲಿಲ್ಲ. ಹಾಗಾಗಿ ಏನಾಗ್ತಿತ್ತು, ಕೊಡದೇ ಇದ್ದಾಗ ನಿಮ್ಮ ಕೈಲಿ ಇವಾಗ ವರ್ಕಿಂಗ್ ಕಂಡೀಷನ್ ಸರಿಗಿಲ್ಲ ಅಂತಂದರೆ ನೀವು ಹೇಗೆ ಹೋಗೋಕ್ಕೆ ಸಾಧ್ಯ? ಭಾರತಕ್ಕೆ ಪಾಸ್ಪೋರ್ಟ್ ಇಲ್ಲದೆ ನೀವು ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರ ಹತ್ರ ಹೋಗಬೇಕು? ಅವಾಗ ಸೀದಾ ಬರ್ತಾಯಿದ್ರು ರಾಯಭಾರಿ ಕಚೇರಿಗೆ. ಪಾಸ್ಪೋರ್ಟ್ ಆವಾಗ ಏನು ಮಾಡ್ತಾಯಿದ್ವಿ ನಾವು ಪಾಸ್ಪೋರ್ಟ್ ಯಾರ ಹತ್ರ ಇರಲಿಲ್ವೋ ಆವಾಗ ನಾವು ಇಮಿಗ್ರೇಷನ್ಗೆ ಹೋಗಿ ಮೊದಲು ಅವ್ರನ್ನ ನಾವು ಕೇಳ್ಕೋಬೇಕು.
ಇವರ ಒಂದು ಸ್ಟೇಟಸ್ ಏನಿದೆ ಅಂತ, ಇಮಿಗ್ರೇಷನ್ ಸ್ಟೇಟಸ್ ಏನಿದೆ, ಅಥವಾ ಅವ್ರ ಹತ್ರ ಅವರು ಇಲ್ಲೀಗಲ್ ಆಗಿದೆ. ಯಾವಾಗ ಹೌಸ್ ಮೇಡ್ ಆಗಲಿ ಅಥವಾ ಈ ಥರ ವರ್ಕರ್ಸ್ ಆಗಲಿ ಓಡ್ ಬಂದುಬಿಟ್ರೆ ಫಸ್ಟು ಅವರ ಒಂದು ಎಂಪ್ಲಾಯಿ ಏನು ಮಾಡ್ತಾನೆ ಅಂತಂದರೆ ಅವ್ರನ್ನ ಒಂದು ಮಿಸ್ಸಿಂಗ್ ಅಂತ ಒಂದು ರಿಪೋರ್ಟ್ ಕೊಟ್ಬಿಡ್ತಾನೆ. ಇಮಿಗ್ರೇಷನಲ್ಲಿ ಮಿಸ್ಸಿಂಗ್ ಅಂತ ಬಂತಂದರೆ ಅವನು ಹಿ ಕೆ ನಾಟ್ ಲೀವ್ ದ ಕಂಟ್ರಿ. ಅವ್ನು ಯಾವಾಗ ಬೇಕಾದ್ರೆ ಹಿಡ್ಕೋಬೋದು, ಪೊಲೀಸು ದಾರಿಲಿ ಸಿಕ್ಕಿದ್ರೆ, ಪೊಲೀಸ್ ಚೆಕ್ಕಾದರೆ ನಾವು ಹಿಡ್ಕೋಬೋದು. ಹಿಡ್ಕೊಂಡು ಥ್ರೂ ಜೈಲಿನ ರಿಪ್ಯಾಟ್ರಿಯೇಷನ್ ಮಾಡ್ತಾರೆ. ಇಲ್ಲ ಎಂಬೆಸಿಗೆ ಬಂದರೆ ನಾವೇನು ಮಾಡ್ತಾಯಿದ್ವಿ, ಅವ್ರನ್ನ ಮಿಸ್ಸಿಂಗ್ ಪಾಸ್ಪೋರ್ಟ್ ರಿಪೋರ್ಟ್ ಮಾಡಿಸಿ ಇಮಿಗ್ರೇಷನ್ಗೆ ಹೋಗಿ ಅವ್ರನ್ನ ಲಾಸ್ಟ್ ಪಾಸ್ಪೋರ್ಟ್ ರಿಪೋರ್ಟ್ ತರಿಸಿ ಅವ್ರಿಗೆ ವೈಟ್ ಪಾಸ್ಪೋರ್ಟ್ ಕೊಡಿಸ್ತಾ ಇದ್ವಿ. ದಟ್ ಈಸ್ ಕಾಲ್ಡ್ ಆಸ್ EC, ಎಮರ್ಜೆನ್ಸಿ ಸರ್ಟಿಫಿಕೇಟ್ ಅಂತ. ಅವ್ರಿಗೆ ಮಾಡಿಸಿ ತದನಂತರ ನಾವು ಟಿಕೆಟನ್ನು ಕೊಟ್ಟು ಅವ್ರನ್ನ ಕಳಿಸ್ತಾ ಇದ್ವಿ. ಈ ಥರ ಮೇಲ್ ಫೀಮೇಲು ಎರಡೂ ಬಂದು ಈ ಥರ ರಿಪ್ಯಾಟ್ರಿಯೇಷನ್ ಹಲವಾರು ಮಾಡ್ತಾನೂ ಇದೆ ಎಂಬೆಸಿ, ರಾಯಭಾರಿ ಕಚೇರಿ. ಇನ್ನು ವೈವಾಹಿಕ ಜೀವನದಲ್ಲಿ ಏನಾದರೂ ತೊಂದರೆಗಳಾದರೆ ಮತ್ತೆ ಸಹಾಯವನ್ನು ಹೇಗೆ ತಗೊಳ್ಳೋದು, ಸೊ ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ನಾನೇ ರಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ನಾನೇ ರಾಣಿ, ಇವತ್ತಿನ ನಾನೇ ರಾಣಿ ಯಾರು ಅಂತ ಹೇಳಿದ್ರೆ ಗಾಯತ್ರಿ ಪ್ರಕಾಶ್ ಅವರು. ಸೊ ಅವರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಜೊತೆಗೆ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಭಾರತೀಯ ರಾಯಭಾರಿ ಕಚೇರಿಯ ಸದಸ್ಯರಾಗಿ UAEನಲ್ಲಿ ಅವರು 27 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸಂಕಷ್ಟದಲ್ಲಿ ಇರುವಂತಹ ಭಾರತೀಯ ಪ್ರಜೆಗಳಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಭಾರತೀಯ ಪ್ರಜೆಗಳು ಯಾವ ರೀತಿಯಾದಂಥ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ರು, ಯಾವ ರೀತಿಯಾದಂಥ ಸಹಾಯವನ್ನು ಅವರು ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಿದ್ರು ಅನ್ನೋದ್ರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಇನ್ನು ವೈವಾಹಿಕ ಜೀವನದಲ್ಲಿ ಏನಾದರೂ ತೊಂದರೆಗಳಾದರೆ ಭಾರತೀಯ ರಾಯಭಾರಿ ಕಚೇರಿಗೆ ಬಂದು ಕಂಪ್ಲೇಂಟ್ ಕೊಡಬಹುದಿತ್ತಾ? ಸೊ ನಿಮ್ಮಿಂದ ಏನಾದರೂ ಅವರಿಗೆ ಹೆಲ್ಪ್ ಸಿಗ್ತಾ ಇತ್ತಾ ಮ್ಯಾಮ್? ಖಂಡಿತ ಕೊಡ್ಬೋದು. ಯಾಕೆಂದರೆ ಅದರಲ್ಲಿ 2 ಥರ ಇರುತ್ತೆ. ಕೆಲಸದಲ್ಲಿ ಏನಾಗ್ತಿರುತ್ತೆ ಅಂತಂತಂದರೆ, ಮ್ಯಾರಿಟಲ್ ಡಿಸ್ಪ್ಯೂಟ್ ಕೇಸಲ್ಲಿ, ವೈವಾಹಿಕ ಜೀವನದ ಕೇಸಲ್ಲಿ ಹೆಂಡ್ತಿರು ಇಲ್ಲೇ ಇರ್ಬೋದು. ಅವರು ನಮ್ಮ ಎಂಬೆಸಿಗೆ ಲೆಟ್ರ್ ಬರೆಯೋರು, ಸೋ ನನ್ನ ಹಸ್ಬೆಂಡ್ ಅವರು ಅಲ್ಲಿದ್ದಾರೆ, ನಮ್ಮ ಜೀವನಾಂಶ ಕೊಡ್ತಾಳೆ. ಯಾಕೆಂದರೆ 2 ಥರ ಇರುತ್ತೆ. ಒಂದು, ಇಲ್ಲೇ ಅವ್ರು ಕೇಸ್ ಹಾಕಿರ್ತಾರೆ. ಇನ್ನೊಂದು, ಗಂಡಂದ್ರುಗಳು ಅವರ ಹಸ್ಬೆಂಡು ಅವ್ರ ಹತ್ರ ಟಚ್ ಇರ್ತಿರ್ಲಿಲ್ಲ. ಅಂದರೆ ಮಕ್ಕಳನ್ನ ಇಟ್ಕೊಂಡ್ಬಿಟ್ಟಿರೋರು, ಟಚ್ ಇರ್ತಿರ್ಲಿಲ್ಲ, ಅವ್ರಿಗೆ ದುಡ್ಡು ಕೊಡ್ತಾ ಇರಲಿಲ್ಲ. ಹಾಗಾಗ ಅವರು ಎಂಬಸಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡೋರು. ಆದರೆ ಕೆಲವ್ರು ಏನಾಗ್ತಿತ್ತು, ಅಲ್ಲೇ ಒಳ ಜಗಳಗಳಾಗ್ತಾಯಿತ್ತು ಮನೆಗಳಲ್ಲಿ. ಹಾಗೂ ಕೇಸ್ಗಳು ಬರುತ್ತೆ. 2 ಥರ ಕೇಸು. ಒಂದು, ಹೆಂಡತಿ ಇಲ್ಲಿರೋದು, ಗಂಡ ಅಲ್ಲಿರೋದು, ಗಂಡ ಹೆಂಡತಿ ಒಟ್ಟಿಗೆ ಅಲ್ಲಿರೋದು ಮಕ್ಕಳ ಸಮೇತ. ಏನಾಗುತ್ತೆ ಅಂದರೆ, ಗಂಡ ಹೆಂಡತಿ ಒಟ್ಟಿಗೆ ಮಕ್ಕಳ ಸಮೇತ ಅಲ್ಲಿದ್ದಾಗ ರೂಲ್ಸ್ ಆರ್ ಡಿಫ್ರೆಂಟು. ಸ್ಪಾನ್ಸರರ್ ಯಾರಿರ್ತಾರೆ? ಗಂಡ ಇರ್ತಾನೆ. ಈಗ ಹೆಂಡತಿ ವರ್ಕಿಂಗ್ ಇಲ್ಲ ಅಂತಂದರೆ ಅವಳಿಗೆ ಯಾವುದೇ ಒಂದು ಇದಿರಲ್ಲ. ಯಾಕೆಂದರೆ ಅವಳೇ ಹಸ್ಬೆಂಡ್ ಅಂಡರ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಹಸ್ಬೆಂಡ್ ಅಂಡರ್ಲಿ ಇರೋದ್ರಿಂದ ಅವಳ ಹತ್ರ ಒಂದು ಜೀವನಾಂಶಕ್ಕೆ ಮಕ್ಕಳಿಗೆ ಕೊಡೋವಂಥ ವಿದ್ಯಾಭ್ಯಾಸ ಆಗಿರ್ಬೋದು, ಮನೆ ಖರ್ಚಾಗಿರ್ಬೋದು, ಅವಳು ನೋಡ್ಕೊಳಕ್ಕಾಗಲ್ಲ. ಅವಳು ಅಂಡರ್ ಹಸ್ಬೆಂಡು. ಆಗೇನಾಗುತ್ತೆ, UAE ನೀವು ಕೋರ್ಟ್ಗೆ ಹೋಗಲಿ ಅಥವಾ ನಮ್ಮ ಹತ್ರ ಬರಲಿ, ನಾವೇನು ಮಾಡ್ಬೋದು, ಎಂಬಸಿಗೆ ಯಾರೇ ಬಂದರೂ ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಕರೆಸ್ತೀವಿ. ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಇರ್ಬೋದು, ನಾವು ಕರೆಸಿ ನಾವು ಒಂದು ಆದಷ್ಟು 1 or 2 ಕೌನ್ಸಿಲಿಂಗ್ ಮಾಡ್ತೀವಿ. ಈ ಥರ ಮಾಡಬೇಡಿ, ಈ ಥರ ಸೇರ್ಕೊಳ್ಳಿ ಅಂತ. ಎಷ್ಟೋದಲ್ಲಿ ಏನಾಗುತ್ತೆ, ಬಿಕ್ಕಟ್ಟು ಬಂದುಬಿಟ್ಟಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಅವ್ರು ಸೇರೋಕ್ಕೆ ಇಷ್ಟಪಡಲ್ಲ. ನಾವೇನು ಮಾಡ್ತೀವಿ, ತಕ್ಷಣ ಸಜೆಷನ್ ಕೊಡ್ತೀವಿ ನಾವು, ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ಅಂತ. ಫ್ಯಾಮಿಲಿ ಕೋರ್ಟ್ಗೆ ಹೋಗ್ತಾರೆ. ಸೊ ದಟ್ ಮ್ಯಾಟ್ರ್ ಎಂಡ್ಸ್ ಫಾರ್ ಎಂಬಸಿ. ನಾವು ಎಂಬಸಿಲಿ ಯಾವುದೇ ಡೈವರ್ಸ್ ಕೇಸನ್ನು ನಾವು ಮಾಡಲ್ಲ. ಡೈವರ್ಸ್ ಅನ್ನೋದು ಇಲ್ಲೇ ಇಲ್ಲ. ನಾವು ಅವ್ರನ್ನ ಒಗ್ಗೂಡ್ಸಕ್ಕೆ ನೋಡ್ತೀವಿ. ಆದರೆ ಸೆಕೆಂಡ್ ಇನ್ಸಿಡೆನ್ಸು ಭಾರತೀಯರಿಗೆ, ಇಲ್ಲಿಂದ ಹೆಂಗಸರಿಗೆ ಅಲ್ಲಿ ಹಸ್ಬೆಂಡ್ ವರ್ಕ್ ಮಾಡ್ತಿರ್ತಾರೆ, ಜೀವನಾಂಶ ಕೊಡ್ತಾರಲ್ಲ, ಇಲ್ಲಿ ಕೇಸ್ ಹಾಕಿರ್ತಾರೆ ಅನ್ನೋ ಟೈಮಲ್ಲಿ ನಾವು ಅವ್ರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ, ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ವಿಷಯ ಮುಟ್ಟಿಸ್ತೀವಿ ನಾವು ಲೆಟ್ರ್ ಮೂಲಕ. ಕಂಪ್ನಿಗೆ ಆಗಿರ್ಬೋದು ಅಥವಾ ಅವರ ಒಂದು ಪರ್ಸ್ನಲ್ ಇಮೇಲಿಗೆ ಕಳಿಸ್ತೀವಿ, ಈ ಥರ ಇದೆ, ನೀವು ಉತ್ತರ ಬರೀರಿ ಅಂತ. ಆ ಉತ್ತರವನ್ನು ನಾವು ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಕಳಿಸಿರ್ತೀವಿ ಅಥವಾ ಕೋರ್ಟ್ ಕೂಡ ನಮಗೆ ಕಳಿಸಿರ್ತಾರೆ. ಆ ಕೋರ್ಟಿಗೆ ನಾವು ಉತ್ತರ ಕೊಡ್ತೀವಿ. ಇನ್ನು ಹಾಸ್ಪಿಟಲ್ ವಿಸಿಟ್ ಕೂಡ ಮಾಡ್ತಿದ್ದಿ ಅಂತ ಹೇಳಿದ್ರಿ ಮೇಡಮ್ ನೀವು. ಸೊ ಅದು ಯಾವ ರೀತಿಯಾಗಿ ಸಹಾಯ ಸಿಗ್ತಾ ಇತ್ತು ಭಾರತೀಯ ಪ್ರಜೆಗಳಿಗೆ ಅಂತ? ಅಂದರೆ ಹಾಸ್ಪಿಟಲ್ ಏನಾಗ್ಬಿಡುತ್ತೆ ಅಂತಂದರೆ, ರಿಪ್ಯಾಟ್ರಿಯೇಷನ್ ಇರುತ್ತೆ ನಮ್ಮದು. ಈಗ ನಾವು ಸ್ಟ್ರಕ್ಚರ್ ಕೇಸಸ್ಸನ್ನು ನಾವು ರಿಪ್ಯಾಟ್ರಿಯೇಷನ್ ಮಾಡಿದ್ದೀವಿ. ಆಮೇಲೆ ವಿಸಿಟ್ ವೀಸಾದಲ್ಲಿ ಬಂದುಬಿಟ್ಟಿರ್ತಾರೆ. ಎಷ್ಟೋ ಜನಕ್ಕೆ ವಿಸಿಟ್ ವೀಸಾ ಬಂದಾಗ ಇನ್ಶೂರೆನ್ಸ್ ಇರಲ್ಲ.
ಎಲ್ಲಿ ಇನ್ಶೂರೆನ್ಸ್ ಇರಲ್ಲೋ ಅಲ್ಲಿ ನಿಮಗೆ ಮೆಡಿಕಲ್ ಟರ್ಮ್ಸ್ ಆರ್ ವೆರಿ ಡಿಫಿಕಲ್ಟು, ಯಾಕೆಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಈಗ ಏನಾಗುತ್ತೆ, ಯು ಎ ಇಗೆಲ್ಲಿ ನಾವು ವೀಸಾ ತೊಗೊಂಡು ಹೋದವ್ರಿಗೆ ಇನ್ಶೂರೆನ್ಸ್ ಕಾರ್ಡ್ ಅಂತಿರುತ್ತೆ. ಈಗ ವಿಸಿಟ್ ವೀಸಾದವ್ರು ಬಂದ್ಬಿಟ್ಟು ಅಲ್ಲಿ ಅವ್ರಿಗೇನಾಗುತ್ತೆ, ಸ್ಟ್ರೋಕ್ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಒಂದು ಸಂಸ್ಥೆನಿಂದ ಅವ್ರು ಬಿಟ್ಬಿಟ್ಟಿರ್ಬೋದು. ಕೆಲವು ಸಲ ಏನಾಗುತ್ತೆ, ಎಷ್ಟೋ ಸಲ ಏನಾಗಿದೆ ಅಂತಂದರೆ ಅವನು ಇಲ್ಲೀಗಲ್ ಆಗಿ ಎಷ್ಟೋ ಸಲ ಅಲ್ಲೇ ಇದ್ಬಿಟ್ಟಿರ್ತಾರೆ, ವಾಪಸ್ ಭಾರತಕ್ಕೆ ಬರಲ್ಲ. ಯಾಕೆಂದರೆ ಅವನು ಯೋಚನೆ ಮಾಡ್ತಿರ್ತಾನೆ, ಏನೋ ಒಂದು ಚೋಟ ಮೋಟ ವರ್ಕ್ ಕೆಲಸ ಮಾಡ್ತಾ ಇರ್ತಾನೆ, ಸಿಕ್ಕಾಕೊಂಡಿರಲ್ಲ, ಯಾವ ಪೊಲೀಸ್ಗಾಗಲಿ ಇಮಿಗ್ರೇಷನ್ಗಾಗಲಿ ಸಿಕ್ಕಾಕೊಂಡಿರಲ್ಲ. ಅಂಥದ್ದಲ್ಲಿ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಬಿದ್ದುಬಿಟ್ಟಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು. ಅಂಥ ಬಂದಾಗ ನಮಗೆ ಆರ್ಗನೈಸೇಷನ್ಸ್ ಎಲ್ಲ ಇರುತ್ತೆ, ಹಲವಾರು ಸಂಸ್ಥೆಗಳು. ಆವಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಅವ್ರ ಫ್ಯಾಮಿಲಿಯವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಫ್ಯಾಮಿಲಿಯವರು ಕಾಂಟ್ಯಾಕ್ಟ್ ಮಾಡಿದಾಗ ನಾವೇನು ಮಾಡ್ತೀವಿ, ವಿ ವಿಸಿಟ್ ಹಾಸ್ಪಿಟಲ್ ವಿಸಿಟ್ ಮಾಡಿ ಅವ್ನ ಕ್ಷೇಮ ಸಮಾಚಾರವನ್ನು ಕೇಳಿ, ಅಕಸ್ಮಾತ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಕರೆಸ್ಬೇಕು ಅಂತಿದ್ರು ಕೂಡ ನಾವು ಕರೆಸೂ ಇದ್ದೀವಿ. ಆ ಥರನೂ ಕೂಡ ಅವಶ್ಯಕತೆ ಇದೆ ನಮ್ಮ ಹತ್ರ. ಅದಕ್ಕೂ ನಾವು ಫಂಡ್ಗಳಿದೆ, ICWA ಫಂಡ್ ಅಂತ ನಿಮ್ಗೆ ಹೇಳಿದ್ವಿ. ಆಗ ಸ್ಟ್ರಕ್ಚರ್ ಕೇಸಸ್ ಇರುತ್ತೆ, ಆಗ ಅದನ್ನು ನಾವು ಸ್ಟ್ರಕ್ಚರ್ ಕೇಸಲ್ಲಿ ರಿಪ್ಯಾಟ್ರಿಯೇಟ್ ಮಾಡ್ತೀವಿ. ಇಲ್ಲ ನಾರ್ಮಲ್ ರಿಪ್ಯಾಟ್ರಿಯೇಷನ್ ಇದ್ರೂ ಕೂಡ ನಾವು ನಾರ್ಮಲ್ ರಿಪ್ಯಾಟ್ರಿಯೇಷನ್ ಹಾಸ್ಪಿಟ್ಲ್ ಕೆಲಸ ಮಾಡಿರ್ತೀವಿ. ಅಷ್ಟೇ ಅಲ್ಲ, ಕೆಲಸದಲ್ಲಿ ಏನಾಗುತ್ತೆ, ಎಷ್ಟೋ ಒಂದು ಇದರಿಂದ ಇದಾಗಿರ್ಬೋದು, ಆಕ್ಸಿಡೆಂಟ್ ಆಗಿದೆ ನಾನು ಮೊದಲೇ ಹೇಳಿದೆ, ಅಥವಾ ಬೆಂಕಿಯಿಂದ ಆ ಥರನೂ ಆಗಿದ್ದಾಗಲೂ ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗಲೂ ಕೂಡ ಯಾರು ಕಂಪ್ನಿಯವರು ಅವ್ರನ್ನ ರಿಪ್ಯಾಟ್ರಿಯೇಷನ್ ಮಾಡಲ್ವೋ, ಭಾರತಕ್ಕೆ ಕಳಿಸಲ್ವೋ, ಅದ್ರ ಜವಾಬ್ದಾರಿ ರಾಯಭಾರಿ ಕಚೇರಿ ಮಾಡುತ್ತೆ. ಓಕೆ, ಅದನ್ನು ನಾವು ಕಂಪ್ಲೇಂಟ್ ಹೇಗೆ ಕೊಡ್ಬೋದು? ಈಗ ಜನಸಾಮಾನ್ಯರಿಗೆ ಅರ್ಥವಾಗಂತೆ ಹೇಳೋದಾದರೆ, ಸೊ ಆ ಥರ ಸಂಕಷ್ಟದಲ್ಲಿರುವಂಥವ್ರು ನಿಮ್ಮನ್ನು ಭೇಟಿ ಆಗೋದು ಹೆಂಗೆ, ನಿಮ್ಮನ್ನು ಮೀಟ್ ಮಾಡೋದು ಹೇಗೆ ಅಂತ? ಆದರೆ ಏನಾಗುತ್ತೆ ಅಂದರೆ, ಎಷ್ಟೋ ಜನ ಸಾಮಾನ್ಯರಿಗೆ ಗೊತ್ತಿರಲಿಲ್ಲ. ಏನಪ್ಪ ಅಂತಂದರೆ, ನಾವು ಇಲ್ಲಿಂದನೇ ಕಂಪ್ನಿ ಮೂಲಕ ಹೋಗಬೇಕಾದ್ರೆ ಮೊದಲೇ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಎಂಬಸಿಗೆ ಮೇಲ್ ಕಳಿಸ್ಬೋದು, ಇಮೇಲ್ ಕಳಿಸ್ಬೋದು. ಮೊದಲೇ ನಾವು ಈ ಥರ ಬರ್ತಾರೆ, ಯಾರು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಯಾವುದೇ ಭಾರತೀಯ ನಾಗರಿಕರಾಗಲಿ ಯಾರೂ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ನಾನು ಬರ್ತಾ ಇದ್ದೀನಿ UAE ಅಂತ. ಅವರು ಕಷ್ಟ ಇದ್ದಾಗಲೇ ನಮಗೆ ಗೊತ್ತಾಗತ್ತಷ್ಟೇ ಹೊರತು, ಕಷ್ಟ ಇಲ್ಲದಾಗ ಯಾರೂ ಬರೋದೇ ಇಲ್ಲ ನಮ್ಮ ಹತ್ರ ಅಲ್ವಾ. ಕಷ್ಟ ಇದ್ದವ್ರು ಮಾತ್ರ ಬರೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಜನಸಾಮಾನ್ಯರು ಹೇಗೆ ಮುಟ್ಬೋದು ಅಂತಂದರೆ, ಎಂಬಸಿ ಈಸ್ ಓಪನ್ 24/7 ಫಾರ್ ಭಾರತೀಯ ನ್ಯಾಷನಲ್ಸ್ಗೆ. ಯಾವಾಗ ಬೇಕಾದ್ರೆ ಬರ್ಬೋದು, ಅವರ ಸಂಕಷ್ಟಗಳನ್ನ ಹೇಳ್ಕೊಬೋದು. ಇಲ್ಲ ಅಂತಂತಂದರೆ ಇಮೇಲ್ ಮೂಲಕ ಆಗಿ ಅವರು ನಮಗೆ ಕರೆ ಮಾಡ್ಬೋದು, ಅಥವಾ ದೂರವಾಣಿ ಮೂಲಕ ಆದರೂ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು. ಅವ್ರ ಹತ್ರ ದೂರವಾಣಿ ಇಲ್ಲ ಅಂತಂದರೆ, ಖರ್ಚಿಲ್ಲ ಅಂದರೆ ನಾವೇ ದೂರವಾಣಿ ಮೂಲಕ ಅವ್ರನ್ನ ಸಂಪರ್ಕಿಸ್ಕೊಂಡು ನಾವು ಮಾಡ್ತೀವಿ. ಕೆಲವು ಸಲ ಏನಾಗುತ್ತೆ, ವರ್ಕರ್ಸ್ ಅವರೇ ಬರ್ತಾರೆ, ಇಲ್ಲ ಅಂತಂದರೆ ಆರ್ಗನೈಸೇಷನ್ ಮೂಲಕ ಬರ್ತಾರೆ. ಕೆಲವರು ದೂರ ಸಂಬಂಧಗಳು ನಮಗೆ ಇಮೇಲ್ಗಳು ಹಾಕ್ತಾರೆ. ಅವಾಗ ಏನು ಮಾಡ್ತೀವಿ, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನು ಬೇಕೋ ಕಷ್ಟಗಳಿಗೆ ನಾವು ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ. ಓಕೆ ಮ್ಯಾಮ್, ಇನ್ನು ಈ ಖೈದಿಗಳಿಗೂ ಕೂಡ ನೀವು ಸಹಾಯವನ್ನು ಮಾಡ್ತಿದ್ರಿ ಅಲ್ಲಿದ್ದಾಗ ಅಂತ ನಾವು ಕೇಳ್ಪಟ್ವಿ. ಸೊ ಯಾವ ರೀತಿ ನಿಮ್ಮನ್ನು ಸಂಪರ್ಕಿಸಬೇಕಾಗತ್ತೆ, ಅಥವಾ ಖೈದಿಗಳ ಕುರಿತಾಗಿ ಹೇಳೋದಾದ್ರೆ, ಅಂದರೆ ಭಾರತೀಯ ಪ್ರಜೆಗಳು ಅಲ್ಲಿ ಖೈದಿಗಳಾದರೆ ಸೊ ಎಂಬಸಿ ಹೇಗೆ ಹೆಲ್ಪ್ ಮಾಡ್ತಾ ಇತ್ತು ಅಂತ? ಅಂದರೆ ಖೈದಿಗಳು ಅಂತಂದರೆ ಏನಾಗುತ್ತೆ ಅಂದರೆ, ನಾನು ಬೇರೆ ಬೇರೆ ಕೇಸ್ಗಳಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ. ಒಂದೇನಪ್ಪ ಅಂತಂದರೆ, ಕಳ್ಳತನ ಕೇಸ್ ಇರ್ಬೋದು, ಅಥವಾ ದುಡ್ಡು ಕದ್ದಿರೋ ಕೇಸ್ ಇರ್ಬೋದು, ಮನಿ ಲಾಂಡ್ರಿಂಗ್ ಕೇಸಸ್ ಇರ್ಬೋದು, ಡ್ರಗ್ ಕೇಸಸ್ ಇರ್ಬೋದು, ಆ ಥರ ಹಲವಾರು ಕೇಸಸ್ಗಳಿರುತ್ತೆ. ಅವ್ರಿಗೆಲ್ಲ ಏನಾಗುತ್ತೆ ಅಂತಂದರೆ, ಯಾವುದೇ ಖೈದಿಗಳಾಗಲಿ ಎನಿ ದೇಶಗಳಲ್ಲಿರ್ಬೋದು, ಯಾವುದೇ ಕಂಟ್ರಿಲಿರ್ಬೋದು, ಆದರೆ ಅದೇ ಒಂದು ನ್ಯಾಯಾಂಗ ವ್ಯವಸ್ಥೆ ಇರುತ್ತೆ. ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದು ತೀರ್ಪಾಗಿರುತ್ತೆ. ತೀರ್ಪಾದ ತಕ್ಷಣ ಅವ್ನು ಜೈಲಿಗೆ ಹೋಗಿರ್ತಾನೆ. ಇಂಥ ಟೈಮಲ್ಲಿ ಅವನ ಡಿಪೋರ್ಟೇಷನ್ ಅಂತಿದ್ದೇ ಇರುತ್ತೆ. ಈಗ ಮನಿ ಲಾಂಡ್ರಿಂಗ್ ಕೇಸ್ ಇರ್ಬೋದು, ಅಥವಾ ಸಾಮಾನ್ಯ ಖೈದಿಗಳಿರುತ್ತೆ, ಏನೇ ಇರುತ್ತೆ, ಒಂದು 3 years ಇರ್ಬೋದು, 5 years ಇರ್ಬೋದು, 10 years ಇರ್ಬೋದು, ಡಿಪೋರ್ಟೇಷನ್ ಗೊತ್ತಾಗುತ್ತೆ. ನಮ್ಗೆ ಹೇಗೆ ಗೊತ್ತಾಗುತ್ತೆ ವಿಷಯ ಅಂತಂದರೆ, ನಾವು ಜೈಲ್ ವಿಸಿಟ್ ಮಾಡ್ತೀವಿ. ಎಂಬಸಿಯವರುಗಳು ಒಂದು ವೀಕ್ಲಿ ಒನ್ಸ್ ಅಂತ ಒಂದು ಜೈಲ್ ವಿಸಿಟ್ ಇರುತ್ತೆ. ನಾವು ಜೈಲ್ ವಿಸಿಟ್ ಹೋದಾಗ ನಾವು ಖೈದಿಗಳಿಗೆ ನಾವು ಅಲ್ಲಿ ಮುಖ್ಯಸ್ಥರಿಗೆ ನಾವು ಹೇಳ್ತೀವಿ, ಎಂಬಸಿಯವ್ರು ಬಂದಿದ್ದಾರೆ, ನೀವು ಯಾರು ಖೈದಿಗಳು ಕೂಡ ನಮ್ಮನ್ನು ಬಂದು ಭೇಟಿ ಆಗ್ಬೋದು ಅಂತ. ಅವ್ರು ಬರ್ತಾರೆ, ಇಂಟ್ರೆಸ್ಟ್ ಇರೋರು ಮಾತ್ರ ಬರ್ತಾರೆ. ಒಳಗಡೆಯಿಂದ ಬಂದು ನಾವು ಈ ಥರ ಬಂದಿದ್ದೀವಿ, ಈ ಥರ ಇಷ್ಟೆಲ್ಲ ಆಗಿದ್ವಿ ಅಂತ ನಾವೇನು ಮಾಡ್ತೀವಿ, ಆವಾಗ ಅವರ ಒಂದು ಸಮಸ್ಯೆಗಳನ್ನ ನಾವು ಕೇಳ್ಕೊತೀವಿ. ಕೇಳಿ ಅಕಸ್ಮಾತಾಗಿ ಎಷ್ಟೋ ಜನಕ್ಕೆ ಫ್ಯಾಮಿಲಿಗೆ ಅವ್ರಿಗೆ ಹೇಳೋಕ್ಕೆ ದುಡ್ಡಿರಲ್ಲ, ಅದಕ್ಕೂ ಕೂಡ ನಾವು ಅಮಾನತ್ ಅಮೌಂಟ್ ಅಂತ ಇರುತ್ತೆ, ಅದು ಒಂದು ಖೈದಿ ನಂಬರ್ ಕೊಟ್ಟಿರ್ತಾರೆ, ಆ ಅಮೌಂಟಿಗೆ ನಾವು ದುಡ್ಡು ಹಾಕ್ತೀವಿ. ದುಡ್ಡು ಹಾಕಿ ಫ್ಯಾಮಿಲಿಯವರು ಕೂಡ ನೀವು ಮಾತಾಡ್ಕೋಬೋದು ಅಂತ. ಅವರ ಸಮಸ್ಯೆಗಳು ಏನಿರುತ್ತೆ ಅಂತ ನಾವು ಹೆಚ್ಚಾಗಿ ಏನಾರ ಕೋರ್ಟಿನಲ್ಲಿ ಕೇಸ್ಗೆ ಹೋಗ್ಬೇಕಾದ್ರೆ ನಾವು ಕೋರ್ಟ್ ಕೇಸಸ್ಸು ನಾವು ಅಟೆಂಡ್ ಮಾಡ್ತೀವಿ. ಆದರೆ ಯಾರನ್ನೂ ಬಿಡ್ಸೋಕ್ಕೆ ಸಾಧ್ಯ ಆಗಲ್ಲ, ಯಾಕೆಂದರೆ ಅವ್ರಿಗೆ ಆಗಲೇ ತೀರ್ಪು ಕೊಟ್ಟಿರುತ್ತೆ. ಯಾಕೆಂದರೆ ಅವರು ಅಲ್ಲಿ ಒಂದು ಆ ದೇಶದಲ್ಲಿ ಅವರು ಇದು ಮಾಡಿರ್ತಾರೆ, ತಪ್ಪನ್ನು ಮಾಡಿರ್ತಾರೆ. ಹಾಗಾಗಿ ಅವ್ರು ತಪ್ಪನ್ನು ಅನುಭವಿಸಲೇಬೇಕಾಗತ್ತೆ, ಭಾರತ ಆಗಿರ್ಬೋದು, ಬೇರೆ ದೇಶ ಆಗಿರ್ಬೋದು. ಆದರೆ
ಅವರ ಒಂದು ಏನು ಸಮಸ್ಯೆ ಇರ್ಬೋದು. ಇವಾಗ ಎಷ್ಟೋ ಜನಕ್ಕೆ ರೀಪ್ಯಾಟ್ರೇಷನ್ ಆಗಿಬಿಡುತ್ತೆ ಅಥವಾ ಡಿಪೋರ್ಟೇಷನ್ ಆಗಬೇಕಾಗತ್ತೆ. ಅಲ್ಲಿಂದ ಡಿಪೋರ್ಟೇಷನ್ ಪ್ರೋಸೆಸ್ ಲೇಟ್ ಆಗಿರ್ಬೋದು. ನಾವೇನು ಮಾಡ್ತೀವಿ, ತಕ್ಷಣ ಜೈಲ್ ವಿಸಿಟ್ ಮಾಡಿದಾಗ ಡಿಪೋರ್ಟೇಷನ್ ಪ್ರೋಸೆಸ್ಗೆ ನಾವು ಇದು ಮಾಡ್ತೀವಿ. ಇಲ್ಲ ಅಂದರೆ ಕೈದಿಗಳಿಗೆ ಏನಾಗುತ್ತೆ ಅಂದರೆ UAEನಲ್ಲಿ 3 ಸಲ, ವರ್ಷಕ್ಕೆ 3 ಸಲ ಒಂದು UAE ನ್ಯಾಷನಲ್ ಡೇ ಇರುತ್ತೆ, ಒಂದು ರಮಜಾನ್ ಇರುತ್ತೆ, ಒಂದು ಬಕ್ರೀದ್ ಇರುತ್ತೆ. ಆ 3 ಟೈಮಲ್ಲಿ ಕೈದಿಗಳನ್ನ ಬಿಡುಗಡೆ ಮಾಡ್ತಾರೆ ರೂಲರ್ಸು. ಆ ಲಿಸ್ಟ್ ಬರುತ್ತೆ ಎಂಬಸಿಗೆ, ಇಷ್ಟು ಜನ ಕೈದಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಂತ. ಕೈದಿಗಳು ಬಿಡುಗಡೆ ಮಾಡಿದಾಗ ಯಾವಾಗ ನಮ್ಗೆ ಲಿಸ್ಟ್ ಬರುತ್ತೋ, ಓವರ್ ಆಲ್ ಲಿಸ್ಟ್ ಬಂದಾಗ ಅವರು ಕೈದಿಗಳು ಬಿಡುಗಡೆಗೆ ಮೊದಲು ಜೈಲವ್ರು ನೋಡ್ಕೋತಾರೆ. ಏನಪ್ಪ ಅಂದರೆ ಇವ್ರ ಹತ್ರ ಪಾಸ್ಪೋರ್ಟ್ ಇದೆಯಾ ಅಥವಾ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿದೆಯಾ ಅಂತ ನೋಡ್ಕೋತಾರೆ. ಆಗ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿದ್ದರೆ ಅವರು ಎಂಬಸಿನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ಪಾಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ವೈಟ್ ಪಾಸ್ಪೋರ್ಟ್ ಕೊಡುತ್ತೆ. ಯಾರ ಹತ್ರ ಟಿಕೆಟ್ ಅವಶ್ಯಕತೆ ಇದೆ, ಸ್ವತಃ ಫ್ಯಾಮಿಲಿ ಕೊಡ್ಬೋದು ಅಥವಾ ಯಾವುದೇ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಂಬಸಿನ ಕಾಂಟ್ಯಾಕ್ಟ್ ಮಾಡಿದ್ರೆ, ರಾಯಭಾರಿ ಕಚೇರಿನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೂಡ ಜೈಲಿಗೆ ಅವ್ರಿಗೆ ಟಿಕೆಟ್ ಕೊಟ್ಟು ಕಳಿಸಿ ತಕ್ಷಣ ಅವ್ರನ್ನ ಡಿಪೋರ್ಟೇಷನ್ ಮಾಡಿಸ್ತೀವಿ. ಓಕೆ ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ವಿರಾಮದ ಬಳಿಕ ನಾನೇ ರಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೇ ರಾಣಿ ಅತಿಥಿಯಾಗಿ ಗಾಯತ್ರಿ ಪ್ರಕಾಶ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಅವರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಇನ್ನು UAEನಲ್ಲಿ ಅವರು ಏನು ಕೆಲಸವನ್ನು ಮಾಡ್ತಾ ಇದ್ರು, ನಮ್ಮ ಸಂಕಷ್ಟದಲ್ಲಿದ್ದಂಥ ಭಾರತೀಯ ಪ್ರಜೆಗಳಿಗೆ ಯಾವ ರೀತಿ ಸಹಾಯವನ್ನು ಮಾಡ್ತಾ ಇದ್ರು, ಯಾವ ರೀತಿಯಾದಂಥ ಪ್ರಜೆಗಳಿಗೆ ಅವರು ಸಹಾಯವನ್ನು ಮಾಡ್ತಾ ಇದ್ರು, ಇದ್ರ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಇನ್ನು ವಲಸೆ ಬಂದಿರುವಂಥವರಿಗೆ ಅಥವಾ ಕಾಣೆಯಾದಂಥ ವ್ಯಕ್ತಿಗಳಿಗೂ ಕೂಡ ಎಂಬಸಿಯಿಂದ ಸಹಾಯ ಸಿಕ್ತಿತ್ತಂತೆ. ಮ್ಯಾಮ್, ಯಾವ ರೀತಿಯಾದಂಥ ಸಹಾಯವನ್ನು ನೀವು ಮಾಡ್ತಾ ಇದ್ರಿ ಅಂತ? ಅಂದರೆ ಮಿಸ್ಸಿಂಗ್ ಆಗಿರೋರು ಅಂತನಾ? ಅದೇ ಏನಾಗುತ್ತೆ ಅಂದರೆ ಮಿಸ್ಸಿಂಗ್ ಇಂಡಿಯನ್ ನ್ಯಾಷನಲ್ಸು ತುಂಬ ಕಷ್ಟ ಅದು. ಯಾಕೆ ಅಂತಂತಂದರೆ ಈಗ ಅವನು ಕೆಲವು ಕೇಸಸ್ಸಲ್ಲಿ ನಾನು ಹೇಳ್ತಾ ಇದ್ದು ಮಿಸ್ಸಿಂಗ್ ಇಂಡಿಯನ್ ನ್ಯಾಷನಲ್ಸಲ್ಲಿ ಆ ಪರ್ಸನ್ನು ರಾಯಭಾರಿ ಕಚೇರಿಗೆ ಮುಂಚೆ ಅವ್ರ ಫ್ಯಾಮಿಲಿ ಮೂಲಕ ನಮ್ಗೆ ಗೊತ್ತಾಗತ್ತೆ, ಯಾಕೆಂದರೆ ಅವ್ನು ಮಿಸ್ ಆಗಿದ್ದಾನೆ ಅಂತ. ಆವಾಗ ನಾವು ಮೊದಲು ಏನು ಮಾಡ್ತೀವಿ ಅಂದರೆ ಎಲ್ಲಿ ಮಿಸ್ ಆಗಿದ್ದಾನೆ ಅದು ನೋಡ್ಕೋತೀವಿ. ಫಸ್ಟ್ ನಮ್ಮದು ನಾವು ಹುಡುಕದೆ ಅವನ್ನ ಜೈಲಲ್ಲಿ ನಾವು ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿರ್ತೀವಿ. ಅಥವಾ ಯಾಕೆಂದರೆ ಪೊಲೀಸ್ ಆಗಲಿ ಅಥವಾ ಇಮಿಗ್ರೇಷನ್ಸ್ ಅಥಾರಿಟಿ ಆಗಲಿ ಅಥವಾ UAE ಅಥಾರಿಟೀಸ್ ಆಗಲಿ ಯಾವ ಸೂಚನೆಯೂ ಕೊಡಲ್ಲ, ಈ ಭಾರತೀಯ ನಾಗರಿಕ ನಮ್ಮಲ್ಲಿ ಇದ್ದಾನೆ, ನಾವು ಅವನ್ನ ಕೈದಿ ಮಾಡ್ಕೊಂಡಿದ್ದೀವಿ ಅಂತ ಯಾರೂ ನಮಗೇನು ಹೇಳಲ್ಲ. ನಮಗೆ ಬಹುಶಃ ಫ್ಯಾಮಿಲಿ ಮೆಂಬರ್ಸಿಂದ ಯಾವಾಗ ನಮಗೆ ಇಮೇಲ್ ಬರ್ಬೋದು ಅಥವಾ ಫೋನ್ ಮೂಲಕ ಬರ್ಬೋದು, ಆವಾಗ ನಾವೇನು ಮಾಡ್ತೀವಿ, ಒಂದು ಪಾಸ್ಪೋರ್ಟ್ ಇಟ್ಕೊಂಡು ನಾವು ವಿಸಿಟ್ಗೆ ಹೋದಾಗ ನಾವು ವಿಚಾರಿಸ್ಕೋತೀವಿ ಏನಾಗಿದೆ, ಅವನಿಗೆ ಏನು ಮಿಸ್ಸಿಂಗ್ ಆಗಿದೆ ಅಂತ. ಏನಾಗಿರುತ್ತೆ ಕೆಲಸ ಮಿಸ್ಸಿಂಗ್ ಆದಾಗ ಅಂದರೆ ದೇರ್ ಆರ್ 2 ಥಿಂಗ್ಸ್. ಒಂದು, ಅವನು ಹಲವಾರು ಮೊದಲೇ ಅವನು UAEಲಿ ಕೆಲಸ ಮಾಡ್ತಿದ್ದ ಅನಿಸುತ್ತೆ, ದುಡ್ಡು ತೊಗೊಂಡು ಬಿಟ್ಟಿರ್ತಾನೆ ಅಥವಾ ಏನೋ ಒಂದು ತಪ್ಪು ಮಾಡಿರ್ತಾನೆ. ಆವಾಗ ಏನು ಮಾಡಿರ್ತಾನೆ, ದುಡ್ಡು ತೊಗೊಂಡ್ಬಿಟ್ಟು ಅದನ್ನು ದುಡ್ಡನ್ನು ಕೊಡದೆ ವಾಪಸ್ ಭಾರತ ಕೊಟ್ಟೋಗಿರ್ತಾನೆ. ಅವ್ನು ಹೊಟ್ಟೋದ ಮೇಲೆ ಕೇಸ್ ಹಾಕಿರ್ತಾರೆ ಎಷ್ಟೋ ಸರಿ ಕಂಪ್ನಿಯವ್ರುಗಳು. ಅದು ಕಂಪ್ನಿಯವ್ರು ಕೇಸ್ ಹಾಕಿದಾಗ ಅವನು ಬ್ಲ್ಯಾಕ್ ಲಿಸ್ಟ್ ಆಗಿರ್ತಾನೆ, ಇಮಿಗ್ರೇಷನ್ ಬ್ಲ್ಯಾಕ್ ಲಿಸ್ಟ್ ಆಗಿರ್ತಾನೆ. ಅವನಿಗೆ ಗೊತ್ತಿರಲಿಲ್ಲ ಬ್ಲ್ಯಾಕ್ ಲಿಸ್ಟ್ ಆಗಿದ್ದೀನಿ ಅವನಿಗೆ. ಅವನು ಯಾವುದೇ UAE ಒಂದು ಏರ್ಪೋರ್ಟಿಗೆ ಬಂದರು, ಏರ್ಪೋರ್ಟಿಗೆ ಬರ್ತಿರ್ಲಿಕ್ಕೆ ಅವ್ನು ಹಿಡ್ಕೋ ಒಂದು ಸೂಚನೆ ಇರುತ್ತೆ, ಇವನು ಈ ಪಾಸ್ಪೋರ್ಟ್ ಹೋಲ್ಡರ್ ಇದ್ದಾನೆ, ಅವನ್ನ ಹಿಡ್ಕೊಳ್ಳೋದು ಅಂತ. ಅವ್ರ ಕೆಲಸ ಏನು, ಇಮಿಗ್ರೇಷನ್ ಕ್ರಾಸ್ ಮಾಡ್ತಿರ್ಲಿಕ್ಕೆ ಅವ್ನು ಹಿಡ್ಕೊಳ್ಳೋದಷ್ಟೇ. ಕೇಸ್ ಎಲ್ಲಿರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಹುಶಃ ಅವನು UAEನಲ್ಲಿ ದುಬೈಲಿ ಇಳ್ಕೊಂಡಿರ್ಬೋದು, ಅವ್ನ ಕೇಸ್ ಅಬುದಾಬಿಲಿ ಬಂದಿರ್ಬೋದು. ಆವಾಗ ಅಬುದಾಬಿ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬರ್ತಾರೆ. ಅಥವಾ ರಾಸಲ್ ಕೈಮಾ ಇರ್ಬೋದು, ರಾಸಲ್ ಕೈಮಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಅಥವಾ ಶಾರ್ಜಾ ಇರ್ಬೋದು, ಶಾರ್ಜಾ ಪೊಲೀಸ್ ಸ್ಟೇಷನ್ ಕರ್ಕೊಂಬರ್ತಾರೆ. ಅವಾಗ ಏನಾಗುತ್ತೆ, ಇವಾಗ ಯಾವಾಗ ಅವನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೊಟ್ಟೋಗ್ತಾನೋ ಆಗ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರಲ್ಲ ಎಲ್ಲಿರ್ತಾರೆ ಅಂತ. ಫ್ಯಾಮಿಲಿ ಮೆಂಬರ್ಸ್ ಮೊದಲು ಕಾಂಟ್ಯಾಕ್ಟ್ ಮಾಡೋದೇ ನಮ್ಮನ್ನು. ಇನ್ನು ಮ್ಯಾಮ್, ಕೊನೆಯದಾಗಿ ಏನು ಅಂತ ಹೇಳಿದ್ರೆ, UAEನಲ್ಲಿ ಆಲ್ಮೋಸ್ಟ್ 27 ವರ್ಷಗಳ ಅನುಭವ ಪಡ್ಕೊಂಡು ಬಂದಿದ್ದೀರಾ, ಈಗ ಭಾರತಕ್ಕೆ ಮರಳಿದ್ದೀರಾ. ಸೊ ಮತ್ತೆ ಹೋಗುವಂತಹ ಏನಾದರೂ ಯೋಚನೆಗಳಿದೆಯಾ, ಅಥವಾ ಇಲ್ಲಿ ಭಾರತದಲ್ಲಿ ಏನೆಲ್ಲ ಯೋಜನೆಗಳನ್ನು ನೀವು ಹಾಕ್ಕೊಂಡಿದ್ದೀರಾ ಅಂತ? ಹೋಗ್ಬೋದು ಅಂತಂದರೆ ಏನಾಗತ್ತೆ ಅಂತಂದರೆ ವಿಸಿಟ್ ಮಾಡ್ಬೋದು. ಈಗ ನಮಗೆ ಇವಾಗ ನಾವು ಈಗ ರಿಟೈರ್ಡ್ ಆಗಿರೋದ್ರಿಂದ ವಿ ಕೆನಾಟ್ ಗೋ ಅಂಡ್ ವರ್ಕ್ ದೇರ್.
ನಾವು ಫ್ರೆಂಡ್ಸನ್ನು ವಿಸಿಟ್ ಮಾಡೋಕ್ಕೆ ನಾನು ಆಗಲೇ ನಾನು ಹೋಗಿದ್ದೆ, ಯಾವಾಗ ಬೇಕಾದ್ರೆ ಹೋಗ್ಬೋದು. ಆದರೆ ನಾನು ಇಲ್ಲಿ ಭಾರತಕ್ಕೆ ಬಂದಮೇಲೆ ಸುಮ್ಮನೆ ಕೂತ್ಕೊಳ್ಳೋ ಅಂಥ ಒಂದು ಇದಲ್ಲ, ಯಾಕೆಂದರೆ ಅಷ್ಟೊಂದು ಕೆಲಸ ಮಾಡಿದ್ಮೇಲೆ ನನ್ನದೇ ಆದಂಥ ಒಂದು ಫೌಂಡೇಶನ್ ಅಂತ ಮಾಡಿದ್ದೀನಿ. ಫೌಂಡೇಶನು ಸತ್ಪ್ರಮತಿ ಫೌಂಡೇಶನ್ ಅಂತ. ನಾನು 2020 ನಾನು ಭಾರತಕ್ಕೆ ಬಂದಾಗ ರಜದಲ್ಲಿ ಆವಾಗ ಕೊರೋನಾ ಬಂದಿತ್ತು. ಆಗ 2020 ಬಂದಾಗ ನಾನು 4 ಮಂತ್ಸ್ ಇಲ್ಲಿ ಸ್ಟಕ್ ಆದಾಗ ನಾನು ಕೋವಿಡ್ ಟೈಮಲ್ಲಿ ವಾಟ್ಸಪ್ ಗ್ರೂಪಿಂದ ಅರೌಂಡ್ 20 lakhs ಫಸ್ಟ್ ಕೋವಿಡಲ್ಲಿ ನಾನು ಅದನ್ನು ಇದು ಮಾಡಿದೆ. ವಾಟ್ಸಪ್ ಮೂಲಕ ನಾನು ಕಲೆಕ್ಷನ್ ಮಾಡಿದ್ದೆ. ಅದನ್ನು ಒಂದು 5,000 ಜನ ನೀಡಿ ಪೀಪಲ್ ಬೆಂಗಳೂರವ್ರಿಗೆ ನಾವು ಸಹಾಯ ಮಾಡಿದ್ವಿ. ಅದು ಫೌಂಡೇಶನ್ ಹಾಕಿರಲಿಲ್ಲ ಅವಾಗ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆಫ್ ಗ್ರೂಪ್ ಅಂತ ಮಾಡ್ಕೊಂಡಿದ್ವಿ. ನಾವು 9 ಜನ ಸದಸ್ಯರನ್ನ ಮಾಡಿದ್ದೆ, ಇನ್ಕ್ಲೂಡಿಂಗ್ ಮೈ ಹಸ್ಬೆಂಡು ಸೇರಿಸಿ. ನಾವು ಎಲ್ಲ ಪ್ರದೇಶಗಳಿಗೂ ಹೋಗಿ ವಿತ್ ದ ಹೆಲ್ಪ್ ಆಫ್ ದ ಪೊಲೀಸು ನಾವು ಡಯಾಲಿಸಿಸ್ ಆಗಿರ್ಬೋದು, ಪೆಟ್ ಸಿಟಿ ಸ್ಕ್ಯಾನ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಅಥವಾ ಗ್ರಾಸರಿ ಆಗಿರ್ಬೋದು, ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಓಕೆ ಮ್ಯಾಮ್, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೊಂದು ಸ್ವಲ್ಪ ಸಮಯವನ್ನು ಕೊಟ್ಟರಿ. ಜೊತೆಯಲ್ಲಿ UAE ಅನುಭವ ಹೇಗಿತ್ತು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅಲ್ಲಿ ಅಂದರೆ ಭಾರತದಿಂದ ಬಂದಿರುವಂಥ ಪ್ರಜೆಗಳಿಗೆ ಯಾವ ರೀತಿ ಸಹಾಯ ಮಾಡ್ತಿದ್ರಿ ಅಂತ ಹೇಳಿದರೆ, ಈಗ ಭಾರತಕ್ಕೆ ಮರಳಿದ್ದೀರಾ, ಹಲವು ಯೋಜನೆಗಳನ್ನು ನಿಮ್ಮ ತಲೆನಲ್ಲಿದೆ. ಆ ಎಲ್ಲ ಯೋಜನೆಗಳಿಗೂ ಕೂಡ ಒಳ್ಳೆಯದಾಗಲಿ, ನಿಮಗೆ ಯಶಸ್ಸು ಸಿಗಲಿ ಅಂತ ನಾವು ಕೂಡ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಹಾರೈಸ್ತೀವಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಾನು ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ನಮ್ಮೆಲ್ಲ ಪ್ರಜೆಗಳಿಗೆ ಹೇಳೋದು ಇಷ್ಟಪಡ್ತೀನಿ. ನಮ್ಮದೇ ಆದಂತಹ ಒಂದು ರಾಯಭಾರಿ ಕಚೇರಿ ಇದೆ, ಹೋಮ್ ಅವೇ ಫ್ರಮ್ ಹೋಮ್. ಭಾರತದ ಎಲ್ಲ ಪ್ರಜೆಗಳು ಕೂಡ ಅವ್ರ ತಕ್ಷಣ ಅವ್ರಿಗೇನು ಸಂಕಷ್ಟಗಳಿರುತ್ತೋ ಅವ್ರ ರಾಯಭಾರಿ ಕಚೇರಿಯನ್ನು ನೀವು ಭೇಟಿಯಾಗಿ, ಅಥವಾ ರಾಯಭಾರಿ ಕಚೇರಿಗೆ ಮೂಲಕ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ವೆಬ್ಸೈಟಲ್ಲಿದೆ, ಎಂಬಸಿ ವೆಬ್ಸೈಟಲ್ಲಿ ಇಮೇಲ್ಸ್ಗಳಿದೆ ಮತ್ತು ನಂಬರ್ಸ್ಗಳಿದೆ. ಆ ನಂಬರ್ಸ್ ಮೂಲಕ ನಿಮ್ಗೇನು ಕಷ್ಟಗಳಾಗಿದೆ ಅದನ್ನು ನೀವು ವಿಚಾರಿಸಿ ಅದನ್ನು ಪರಿಹರಿಸ್ಕೊಳ್ಳಿ. ಯಾವಾಗಲೂ ಕೂಡ ಎಂಬಸಿ ಈಸ್ ಆಲ್ವೇಸ್ ಓಪನ್ ಫಾರ್ ಇಂಡಿಯನ್ ನ್ಯಾಷನಲ್ 24/7. ಓಕೆ. ವೀಕ್ಷಕರೇ, ನೋಡಿದ್ರಿ ಅಲ್ವಾ ಇವತ್ತಿನ ನಾನೇ ರಾಣಿ ಅತಿಥಿ ಯಾರಾಗಿದ್ರು, ಅವರ ಅನುಭವದ ಮಾತುಗಳು ಯಾವ ರೀತಿಯಾಗಿತ್ತು ಅನ್ನೋದನ್ನ. ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ರಾಣಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಧನ್ಯವಾದಗಳು.